ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಬೌರಿಂಗ್ ಆ್ಯಂಡ್ ಲೇಡಿ ಕರ್ಸನ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್. ಇನ್ಫಾರ್ಮೇಟಿವ್ ನವೋದಯ ಚಾನಲ್ಗೆ ಸ್ವಾಗತ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ BAMS ಕಟ್ ಆಫ್ನ ಪ್ರೆಸೆಂಟ್ ಮಾಡೋಣ ಅಂತ ಬಂದಿದ್ದೀನಿ. BAMS ಅಂದರೆ ಆಯುರ್ವೇದಿಕ್ ಕಾಲೇಜಸ್ದು. ಓಕೆ, ಇದರಲ್ಲಿ ಎರಡು ಥರ ಕಟ್ ಆಫ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಒಂದು ಪ್ಯೂರ್ ಗೌರ್ಮೆಂಟ್ ಕಾಲೇಜಸ್ದು ಮತ್ತು ಒಂದು ಇನ್ಕ್ಲೂಡಿಂಗ್ ಪ್ರೈವೇಟ್ ಕಾಲೇಜಲ್ಲಿ ಇರೋಂಥ ಗೌರ್ಮೆಂಟ್ ಸೀಟ್ಸ್ದು. ಓಕೆ, ಫಸ್ಟ್ ನಾನು ಪ್ರೈವೇಟಲ್ಲಿ ಕಾಲೇಜಲ್ಲಿ ಇರೋಂಥ ಗೌರ್ಮೆಂಟ್ ಸೀಟ್ಸ್ ಬಗ್ಗೆನೇ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಓಕೆ, ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಎಷ್ಟೆಷ್ಟು ಕಟ್ ಆಫ್ ಹೋಗುತ್ತೆ ಅಂತ. ಈಗ ಯಾರ್ಯಾರ್ದು ತುಂಬ ಸ್ಕೋರ್ ಕಮ್ಮಿ ಬಂದ್ಬಿಟ್ಟಿದೆ ನೀಟಲ್ಲಿ, ಅವರೆಲ್ಲ ಈಗ BDS ಇಲ್ಲ BAMSಗೆ ಜಾಯ್ನ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಏನಕ್ಕೆ ಅಂದರೆ ಈಗ ಆಲ್ರೆಡಿ ರೀನೀಟ್ ಅದು ಇದು ಪ್ರಾಬ್ಲಮ್ಸು, ಸೊಸೈಟಿಲಿ ಇರೋಂಥ ಪ್ರಾಬ್ಲಮ್ಸ್ಗಳು ತುಂಬ ಜಾಸ್ತಿ ಆಗಿರೋದ್ರಿಂದ ನಂಬಿಕೆನೇ ಬರ್ತಿಲ್ಲ ಸ್ಟೂಡೆಂಟ್ಸ್ಗೆ. ಸೊ ಅದಕ್ಕೋಸ್ಕರ ಇದನ್ನು ಸಹ ಪ್ರೆಸೆಂಟ್ ಮಾಡ್ತಿರೋಂಥದ್ದು. ಸೊ ಇವಾಗ ಜನರಲ್ ಮೆರಿಟ್ಗೆ ಕಟ್ ಆಫ್ ಎಷ್ಟು ಹೋಗ್ತಿದೆ ಅಂದರೆ 392 ಹೋಗ್ತಿದೆ. 1Gಗೆ 380, 2AGಗೆ 379, 2BGಗೆ 384, 3AGಗೆ 376, 3BGಗೆ 389 ಆ್ಯಂಡ್ SCGಗೆ 349 ಆ್ಯಂಡ್ STGಗೆ 340. ಓಕೆ, ಇದರಲ್ಲಿ ರ್ಯಾಂಕ್ಸ್ಗಳು ಮೆನ್ಷನ್ ಮಾಡಿದ್ದೀನಲ್ಲ, ರ್ಯಾಂಕ್ಸ್ಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಮಾರ್ಕ್ಸ್ ಅಂತ ರ್ಯಾಂಕ್ಸ್ ಹತ್ತತ್ರ ಇತ್ತು ಅಂದರೆ ಈಸಿಯಾಗಿ ನಿಮಗೆ ಕಾಲೇಜ್ ಅಲಾಟ್ ಆಗುತ್ತೆ. ಎನಿ ಆಫ್ ದಿ ಕಾಲೇಜ್. ಓಕೆ, ಕರ್ನಾಟಕದಲ್ಲಿರೋಂಥ ಗೌರ್ಮೆಂಟ್ ಸೀಟ್ಗೋಸ್ಕರ ಇಷ್ಟು ಕಟ್ ಆಫ್ ಹೋಗುತ್ತೆ. ಓಕೆ, ಇದೇ ರೀತಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ನ ಹೇಳ್ಬೇಕು. ಓಕೆ, ಒಂದು ಇಂಪಾರ್ಟೆಂಟ್ ಗೈಡೆನ್ಸ್ನ ಕೊಡಬೇಕು ಆ್ಯಸ್ ಎ ಸೀನಿಯರ್. ಓಕೆ, ನಾನು ನಿಮ್ಮ ಫೇಸಲ್ಲಿ ಬಂದಿದ್ದೆ, ಯಾಕೆಂದರೆ ನಾನು ನಂದು ಕೌನ್ಸಿಲಿಂಗ್ ಮಾಡ್ತಿದ್ನಲ್ಲ ನೀಟ್ ಮುಗಿಸಿದ ತಕ್ಷಣ. ಈವನ್ ನಮಗೂ ಸಹ ಇದೇ ರೀತಿ ರ್ಯಾಂಕ್ ಫ್ಲಕ್ಚುಯೇಷನ್ ತುಂಬ ಆಗಿಬಿಟ್ಟಿತ್ತು. ನಿಮ್ಗೆ ಗೊತ್ತಲ್ಲ 2024 ಹೇಗಾಗಿತ್ತಂತ. ಸೊ ತುಂಬ ಫ್ಲಕ್ಚುಯೇಷನ್ ಆಗಿತ್ತು, ಲೈಕ್ 1 to 3 ರ್ಯಾಂಕ್ ಡಿಫ್ಲೆಕ್ಷನ್ಸ್ ಬಂದಿದ್ದು. ಸೊ ಅದಕ್ಕೋಸ್ಕರ ಒಂದು ಗೈಡೆನ್ಸ್ನ ಕೊಡಬೇಕು. ಏನಂದರೆ ಲೈಕ್ ಇವಾಗ ಆಗಿರೋ ಮಿಸ್ಟೇಕ್ಸ್ನ ಬಿಟ್ಬಿಡಿ. ಓಕೆ, ಫ್ಲಕ್ಚುಯೇಷನ್ ಏನೇನಾಗಿದೆ ಅದು ಇಟ್ಸ್ ಎ ರಿಯಲ್ ಆಗೋಗಿದೆ. ಸೊ ಮುಂದೆ ಲೈಕ್ MBBS ಸಿಗಲಿಲ್ಲ ಅಂದರೆ ಲೈಕ್ BDS BAMS ಏನೋ ಮಾಡೋದು ನಿಮ್ದು ಈಗ ನೆಕ್ಸ್ಟ್ ಥಾಟ್ ಆಗಿರಬೇಕು. ಓಕೆ, ಮತ್ತೆ ಡ್ರಾಪ್ ಇಯರ್ ತಗೋತೀನಿ ಅಂದರೆ ಒನ್ ಟೈಮ್ ಫಸ್ಟ್ ಟೈಮ್ ಡ್ರಾಪ್ ಹೋಗ್ತಿದ್ರ ಅಂದರೆ ಹೋಗಿ, ಮತ್ತೆ 2-3 ಸರಿ 4 ಸರಿ ಡ್ರಾಪ್ ಇಯರ್ ತಗೊಳ್ಳೋದು ಯೂಸ್ಲೆಸ್ ಅನಿಸುತ್ತೆ. ಈಗಿನ ಸಿಚುವೇಶನಲ್ಲಿ MBBS ಮಾಡೋದು ವೇಸ್ಟ್ ಆಗ್ಬಿಡುತ್ತೆ ಸುಮ್ಮನೆ. ಓಕೆ, ಸೊ ಅದಕ್ಕೋಸ್ಕರ ನೀವೇನು ಮಾಡ್ತಿದ್ರೆ ಅದರಲ್ಲೇ ಟಾಪ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ಮತ್ತೆ ಇನ್ನೊಂದು ಹೇಳಬೇಕು. ಓಕೆ, ಒಬ್ಬೊಬ್ರು ಪೇರೆಂಟ್ಸ್ ಹೇಳ್ತಿದ್ರು ಲೈಕ್, ಸರ್ ನಿಮ್ಮದು ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ, ನಾವು ನಿಮ್ದಷ್ಟೇ ಫಾಲೋ ಮಾಡ್ತೀವಿ ಅಂತ. ಸೊ ಇದು ಬಿಗ್ಗೆಸ್ಟ್ ಮಿಸ್ಟೇಕು. ನಿಮಗೆ ಕ್ಲೀನಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳುವಾಗ ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡ್ತಿದ್ದು. ಓಕೆ, ಯಾವುದೇ ಪೇಯ್ಡ್ ಕೌನ್ಸಿಲಿಂಗ್ ನಾನಂತೂ ಮಾಡಿಸಿರಲಿಲ್ಲ. ಬಟ್ ನಾವು ಸ್ಟಾರ್ಟ್ ಮಾಡಿದ್ವಿ ಪೇಯ್ಡ್ ಕೌನ್ಸಿಲಿಂಗ್. ನೀವು ಬೇಕಿದ್ರೆ ಜಾಯ್ನ್ ಆಗ್ಬೋದು, ಇಟ್ಸ್ ಎ ಆಪ್ಷನ್. ಓಕೆ, ಬಟ್ ಯೂಟ್ಯೂಬಲ್ಲೇ ನೋಡಿಕೊಂಡು ಕೌನ್ಸಿಲಿಂಗ್ ಮಾಡ್ಕೋಬೋದು. ಹೇಗೆ ಮಾಡ್ತೀರಾ ಕೌನ್ಸಿಲಿಂಗು? ಲೈಕ್ ತುಂಬ ಜೆನ್ಯೂನ್ ಯೂಟ್ಯೂಬರ್ಸು ಒಂದು 3-4 ಜನ ಇದ್ದಾರೆ ಅಷ್ಟೇ. ಓಕೆ, ಕರ್ನಾಟಕದಲ್ಲೇ ಜೆನ್ಯೂನ್. ಅವರು ವ್ಯೂಸ್ಗೋಸ್ಕರ ವೀಡಿಯೋಸ್ ಮಾಡಲ್ಲ, ಜಸ್ಟ್ ಫಾರ್ ಲೈಕ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಇಂಟೆಂಟಲ್ಲಿ ವೀಡಿಯೋಸ್ ಮಾಡೋಂಥದ್ದು. ಅಂಥವ್ರನ್ನ ಫಾಲೋ ಮಾಡಬೇಕು. ಓಕೆ, ಈ ವ್ಯೂಸ್ಗೋಸ್ಕರ ಮಾಡ್ತಾರೆ ಗೊತ್ತಾ, ಅಂಥವ್ರನ್ನ ಯಾವುದೇ ಕಾರಣಕ್ಕೂ ಫಾಲೋ ಮಾಡೋಕೆ ಹೋಗ್ಬೇಡಿ. ಈವನ್ ನಂದು ಪರ್ಸ್ನಲಿ ನಿಮ್ಗೆ ಏನಾದರೂ ವ್ಯೂಸ್ಗೋಸ್ಕರ ವೀಡಿಯೋಸ್ ಮಾಡ್ತಿದ್ದೀನಿ ಅಂದರೆ ಪ್ಲೀಸ್ ನನ್ನ ಫಾಲೋ ಮಾಡೋಕೆ ಹೋಗ್ಬೇಡಿ. ಓಕೆ, ಇಲ್ಲಿ ಒಂದು 3-4 ಜನದ ನೇಮ್ ಹೇಳ, ಅವ್ರು ಅಷ್ಟೇ ಫಾಲೋ ಮಾಡ್ಕೊಳ್ಳಿ. RH ಕೆಮಿಸ್ಟ್ರಿ ಸರ್. ಓಕೆ, RH ಕೆಮಿಸ್ಟ್ರಿ ಸರ್ ಅವ್ರ ವ್ಯೂಸ್ಗೋಸ್ಕರ ಯಾವುದೇ ಕಾರಣಕ್ಕೂ ಮಾಡಲ್ಲ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋಂಥದ್ದೇ ವೀಡಿಯೋಸ್ ಮಾಡೋಂಥದ್ದು. ಮ್ಯಾಥ್ಸ್ ಟೆಕಿ ಸರ್, ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದು ಕಂಪ್ಲೀಟ್ಲಿ ಅಂಡರ್ ರೇಟೆಡು, ಬಟ್ ಪಕ್ಕಾ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಅವ್ರದ್ದು ಸಹ ನೋಡಿ. ಓಕೆ, ಈ 3 ಜನ ಜೊತೆಗೆ ನಂದು ನೀವು ಫಾಲೋ ಮಾಡಿದ್ರೆ ಮಾಡ್ಬೋದು. ನಾನು ರೆಗ್ಯುಲರ್ ಆಗಿ ನಿಮಗೆ ಅಪ್ಡೇಟ್ಸ್ ಕೊಡೋಂಥ ಪರ್ಸನ್ ಅಲ್ಲ, ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋಂಥ ಒಂದಷ್ಟು ಕಂಟೆಂಟ್ಸ್ ಅಷ್ಟೇ ಕೊಡೋಂಥದ್ದು. ಓಕೆ, ಸೊ ಅದಕ್ಕೋಸ್ಕರ ನನ್ನ ಫಾಲೋ ಮಾಡೋದ್ರಿಂದ ನಿಮಗೆ ಅಟ್ ಲಾಸ್ಟ್ ಚಿಕ್ಕ ಪುಟ್ಟ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ನಾನು ರೆಗ್ಯುಲರ್ ಆಗಿ ಕಂಟೆಂಟ್ ಕೊಡಲಿಲ್ಲ ಅಂದ್ರೂ ನನ್ನ ವೀಡಿಯೋಸ್ ನೋಡ್ರೆ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಲಾಸ್ಟ್ ಇಯರ್ ವೀಡಿಯೋಸ್ನ ನೀವು ಬೇಕಿದ್ರೆ ನೋಡಿ ಒಂದ್ಸರಿ. ಓಕೆ, ಗೌರ್ಮೆಂಟ್ ಸೀಟ್ಗೆ ಎಷ್ಟೆಷ್ಟು ಕಟ್ ಆಫ್ ಹೋಗುತ್ತೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಗೌರ್ಮೆಂಟ್ ಸೀಟ್ಗೆ ಆಯುರ್ವೇದಿಕಲ್ಲಿ ಲೈಕ್ ಜನರಲ್ ಮೆರಿಟ್ಗೆ 481, 1Gಗೆ 476, 2AGಗೆ 476, 2BGಗೂ 476, 3AGಗೆ 479 ಆ್ಯಂಡ್ 3BGಗೆ 480 ಆ್ಯಂಡ್ SCGಗೆ 412 ಆ್ಯಂಡ್ STGಗೆ 415. ಓಕೆ, ಕಟ್ ಆಫ್ ಗೌರ್ಮೆಂಟಲ್ಲಿ ಆಯುರ್ವೇದಿಕ್ ಆದ್ರೂ ತುಂಬ ಜಾಸ್ತಿ ಹೋಗುತ್ತೆ. ಏನಕ್ಕೆ ಅಂದರೆ ಈಗ ಪ್ರೈವೇಟ್ ಸೆಮಿ ಗೌರ್ಮೆಂಟ್ಗೆ ಹೋಗೋದ್ರ ಬದಲು ಗೌರ್ಮೆಂಟ್ ಆಯುರ್ವೇದಿಕ್ ಇಲ್ಲ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ಗೆ ತುಂಬ ಜನ ಅಡ್ಮಿಷನ್ ಮಾಡಿಸ್ತಾರೆ. ಅದಕ್ಕೋಸ್ಕರ ಈ ಕಟ್ ಆಫ್ ಜಾಸ್ತಿ ಇರೋಂಥದ್ದು. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಕ್ಲೀನಾಗಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ನಾನು ಒಂದಷ್ಟು ಥಿಂಗ್ಸ್ಗಳು ಏನು ಹೇಳಿದ್ದೀನಿ ಅದನ್ನ ಕ್ಲೀನಾಗಿ ಫಾಲೋ ಮಾಡಿ, ಪ್ರತಿಯೊಬ್ಬರೂ ಫಾಲೋ ಮಾಡಿ. 4 ಜನದೇನು ಯೂಟ್ಯೂಬರ್ಸ್ ನೇಮ್ ಹೇಳಿದೆ ಅವ್ರು ಫಾಲೋ ಮಾಡಿ, ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗ್ಬೇಡಿ. ಅದು ಬಿಟ್ಟು ಬೇರೆಯವ್ರು ಯಾರ್ಯಾರು ವೀಡಿಯೋಸ್ ಮಾಡ್ತಾರೆ
ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ನೋಡ್ಬೇಡಿ ಅಂತ ಯಾವುದೇ ಕಾರಣಕ್ಕೂ ಹೇಳ್ತಿಲ್ಲ. ನೋಡಿ, ಜಸ್ಟ್ ನೋಡಿ ಬಿಡಿ ಅಷ್ಟೇ. ಓಕೆ, ವ್ಯೂಸ್ಗೋಸ್ಕರ ಮಾಡೋರನ್ನ ಫಾಲೋ ಮಾಡ್ಕೊಳಕ್ ಹೋಗ್ಬಿಡಿ. ಕ್ಲೀನಾಗಿ ಏನೇನು ಕಂಟೆಂಟ್ ಇನ್ಫಾರ್ಮೇಷನ್ ಬೇಕಾಗಿರೋ ಇನ್ಫಾರ್ಮೇಷನ್ ಕೊಡ್ತಾರೋ ಅವ್ರನ್ನ ಫಾಲೋ ಮಾಡ್ಕೊಂಡು ನಿಮ್ಮ ಕೌನ್ಸಿಲಿಂಗ್ನ ಕ್ಲೀನಾಗಿ ಮುಗಿಸ್ಕೊಳ್ಳಿ. ಓಕೆ, ನೀವೇನಾದರೂ ನನ್ನ ಜೊತೆ ಡೈರೆಕ್ಟಾಗಿ ಮಾತಾಡಬೇಕಂತ ಇತ್ತು ಅಂದರೆ ನಮ್ಮ ಸೀನಿಯರ್ ಅನ್ನೋ ವೆಬ್ಸೈಟಲ್ಲಿ ನೀವು ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಗೂಗಲ್ ಮೀಟ್ ಥ್ರೂ ವಿ ವಿಲ್ ಟಾಕ್. ಓಕೆ, ನಿಮ್ದು ಏನೇನು ಕಷ್ಟ ಸುಖ ಏನಿದೆ ಅದು ಬಂದು ನಮ್ಮ ಜೊತೆ ಹಂಚ್ಕೊಳ್ಳಿ, ನಾವು ನಿಮಗೆ ಗೈಡೆನ್ಸ್ನ ಕೊಡ್ತೀವಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದೆ ಅಂದರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.